ನೀವೆಲ್ಲ ನಮ್ಮ ಸರ್ಕಾರ ತಂದಿದ್ದೀರಿ ಅರಿವಿಲ್ಲ. ನಿಮ್ಗೇನ್ ದುಡ್ಡು ಕೊಡಬಾರ್ದು ಅನ್ನೋದು ಏನಿಲ್ಲ. ನೀನ್ ಮಂಜುನಾಥ್ ನ್ಯಾಯ ನೋಡ್ತಾ ಇದ್ದೀನಿ, ಒಂದೊಂದು ಗಂಟೆಗೆ 3 ತಿಂಗಳಿಗೆ ಪೇಪರ್ಗೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ನನ್ಗೆ ಅನಿಸ್ತಾ ಇದೆ ನೀವು ವಿಧಾನ ಪರಿಷತ್ನಲ್ಲೋ ವಿಧಾನಸೌಧದಲ್ಲೋ ಮಂಜುನಾಥ್ಗೂ ಒಂದು ಜಾಗ ಕೊಡಿಸ್ಬೇಕು. ವಿಧಾನ ಪರಿಷತ್ ಅಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾಡ್ತಾರಲ್ಲ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ, MLC ಬೇರೆ, ಇದು ಲೋಕಲ್ ಬಾಡಿ ಕಾನ್ಸ್ಟಿಟ್ಯೂನ್ಸಿ, ಸಿನಿಮಾದವ್ರಿಗೆ ಕೊಡ್ತಾರಲ್ಲ, ಹಂಗೆ ನಿಮ್ಗೆ ಕಾಂಟ್ರಾಕ್ಟರ್ಗಳಿಗೊಂದು ಜಾಗ ಕೊಡಿಸ್ಬೇಕು. ಆಗ ನಿಮ್ದೆಲ್ಲ ಪ್ರಾಬ್ಲಮ್ ಎಲ್ಲ ಹೇಳಕ್ಕೆ ಸೊರೈತದೆ. ಅದಕ್ಕೊಂದು ದಾರಿ ಹುಡುಕ್ಬೇಕು ನಾವು. ಆಯ್ತು, ಈಗ 13,000 ಕೋಟಿ ರೂಪಾಯಿ ನಂದೇ ಇಲಾಖೆ. ಈಗ ನಿಮ್ಗೆ ಗೊತ್ತಿದೆ, ಬೋಸರಾಜು 3,000, ಇವ್ರದ್ದು ಒಂದು 8,900, ಒಟ್ಟು 37,000 ಇದೆ. ಇದು ನಿಮ್ಗೆ ಗೊತ್ತಿರೋ ಲೆಕ್ಕ ಅಷ್ಟೇ. ನನ್ನ ಲೆಕ್ಕದಲ್ಲಿ ಪಾಪ ಇನ್ನ ಅವರು GST ಕಟ್ಟಬೇಕಾಯ್ತದೆ ಅಂತ ಇನ್ನ ಬಿಲ್ಲೇ ಕೊಡ್ಲಿಲ್ಲ ಹೊರಗಡೆಗೆ, ಇನ್ನ ಜಾಸ್ತಿ ಇದೆ. ನಿಮ್ ನೋವು ಗೊತ್ತಿದೆ. ಈಗ ಮಂಜುನಾಥ್ ಹೇಳ್ತಾರೆ ಹಳೆ ಕತೆ ಹೇಳ್ಬಿಡಿ ಅಂತ. ನಾನು 6 ತಿಂಗಳು ಮುಂಚಿತವಾಗಿ ಹೇಳಿದೆ, ಬೇಡ ಕಂಡ್ರೆ ದುಡ್ಡಿಲ್ಲದೆ ಕಾಂಟ್ರಾಕ್ಟ್ ತಗೊಳ್ಕೋಡಿ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ಗೆಲ್ಲ ನಾನು ಹೇಳಿದೆ. ಪಾಪ ಯಡಿಯೂರಪ್ಪನವರು ಬೊಮ್ಮ ಏನ್ ಮಾಡಿದ್ರು, ದುಡ್ಡು ಇರ್ಲಿ ಇಲ್ದ ಹೋಗ್ಲಿ, ಕೆಲಸ ಕೊಟ್ಟಿದ್ದೆ ತಗೊಂಡಿದ್ದೆ. ನಿಮ್ಗೂ ಬೇಕಾಗಿತ್ತು, ಅವ್ರಿಗೂ ಬೇಕಾಗಿತ್ತು. ಹಂಗೆ ನೀವೆಲ್ಲ ತಗೊಂಡು ಕೆಲಸ ಮಾಡ್ಬಿಟ್ಟು ಈಗ ನಮ್ಮ ಎದೆ ಮೇಲೆ ಕೂತಿದ್ದೀರಿ. ಈಗ ಇರ್ಲಿ, ಇದಕ್ಕೆ ನಾವು ಮಾತಾಡ್ತೀವಿ. ಇದಕ್ಕೇನಾದ್ರು ಒಂದು ರೂಪ ಕೊಡಬೇಕು. ಇದು ಬರೀ 37,000 ಅಲ್ಲ, ಏನಾದ್ರು ಮಾಡಿ ಮಿನಿಮಮ್ ಒಂದು 50,000 ಆದ್ರೂ ಇದಕ್ಕೊಂದು ಯಾವ್ದಾದ್ರು ಬಾಂಡ್ ಮುಖಾಂತರ ಏನಾದ್ರು ಒಂದು ಮಾಡಿ ತಗೊಂಡ್ರೆ ಆಗ ಮಾತ್ರ ಇದು ಸಾಧ್ಯ. ರೈಟ್ ಆರ್ ರಾಂಗ್, ಜನರಿಗೆ ಬೆಲೆ ಏರಿಕೆ ಜಾಸ್ತಿ ಆಗಬೇಕು ಅಂತೇಳಿ ನಾವು 5 ಗ್ಯಾರಂಟಿ ಕೊಟ್ಟು 52,000 ಕೋಟಿನೂ ಕೊಡ್ತಾ ಇದ್ವಿ. ನಮ್ಮ MLA ಗ್ಯಾರಂಟಿ ಮಾಡ್ತಾ ಇದ್ವಿ. ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಒಳ್ಳೆ ಬಜೆಟ್ ಕೊಡ್ತಾ ಇದ್ವಿ. ಈಗ ನೋಡಿ, ಹೆಂಗೋ ಅಷ್ಟೋ ಇಷ್ಟೋ ಮುಖ್ಯಮಂತ್ರಿಗಳು ಬ್ಯಾಲೆನ್ಸ್ ಮಾಡಿ ಒಳ್ಳೆ ಬಜೆಟ್ ಮಂಡಿಸಿದ್ರು. ಬೆಳಗ್ಗೆನೆ ನೆನ್ನೆ ತಗೋಬಿಟ್ಟವ್ರೆ ಕಾಲಿಡ್ಡವು ಇದನ್ನ ಚಂಬುಗಳನ್ನ ತಗೊಂಡು ಕಾಲಿ ಚಂಬ. ನಿರ್ಮಲಾ ಸೀತಾರಾಮನ್ ಏನ್ ಕೊಟ್ರು ನಮ್ಗೆ? ಏನ್ ಕೊಟ್ರು? ಖಾಲಿ ಚಂಬಲ್ಲ, ಖಾಲಿ ಬಿದ್ಗೆನೆ ಕೊಟ್ಬಿಟ್ರು ಅವರು. ಖಾಲಿ ಬಿದ್ಗೆ ಕೊಟ್ರು. ಆಗ ಇವ್ರು ಯಾರು ಏನು ಮಾತಾಡ್ಲಿಲ್ಲ. 5,400 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟಿದಾರ? ಅಲ್ಲಿ ಬಜೆಟ್ ಅಲ್ಲಿ ಸೇರ್ಸಿರ್ಲಿಲ್ವ ಅದನ್ನ? ಬಜೆಟ್ ಸೇರಿಸಿದ್ದ ಬೊಮ್ಮಾಯಿ ಸೇರಿಸಿದ್ರು ನೀರಾವರಿ ಇಲಾಖೆಗೆ. ಇಲ್ಲೂ ಅಂದ್ರೆ ಇಲ್ಲಿಲ್ಲ ಇದಿರಲ್ಲ ಕೆಲವರೆಲ್ಲ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅವರು ಏನು ಬರಲಿಲ್ಲ. ಹಂಗೆ ಇವತ್ತು ಕೂಡ ಬೆಂಗಳೂರಲ್ಲಾಗ್ಲಿ ಯಾವುದಕ್ಕಾಗ್ಲಿ ಹಣನೇ ಇವತ್ತು ಅವರು ಬಿಡುಗಡೆ ಮಾಡ್ತಾ ಇಲ್ಲ. ಇರ್ಲಿ, ಅದನ್ನ ಅವರು ಮಾಡದೆ ಮುಂದೆ ನಮ್ಮ ಡ್ಯೂಟಿ ನಾವು ಮಾಡಬೇಕು. ನಾನು ಈಗ ಏರೋಸ್ಪೇಸು ಇದಕ್ಕೆ ITPL ಹೋಗ್ಬೇಕು. ಅದಕ್ಕೆ ಟೈಮ್ ಲೇಟ್ ಆಯ್ತದೆ ಅಂತ ಈ ಮೆಟ್ರೋನ ರೈಲ್ವೆ ನಿಲ್ಸ್ಕೊಂಡು ಕೂತಿದ್ದೀನಿ. 1 ನಿಮಿಷ ಹತ್ತು ಹೋಗ್ಬೇಕು. ಮಿಕ್ಕಿದ್ದು ನಮ್ಮ ಸತೀಶ್ ಇರ್ತಾರೆ, ನಮ್ಮ ಬೋಸರಾಜ್ ಇರ್ತಾರೆ. ನಾನು ನಿನ್ನೆ ಮಂಜುನಾಥ್ ಹತ್ರ ಮಾತಾಡಿದ್ದೀನಿ. ಕೂಡಲೇ ಈ ಸೆಷನ್ ಒಳಗಡೆನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರಿಗೆ ಮುಖ್ಯಮಂತ್ರಿಗಳ ಹತ್ರ ನಾನು ಸತೀಶು ಸೇರಿ ಒಂದು ಮೀಟಿಂಗ್ ಅಂತೂ ಮಾಡಿಸ್ತೀನಿ. ಏನ್ರಿ ಸತೀಶ್, ನಮ್ ಜವಾಬ್ದಾರಿ. ನಿಮ್ಮನ್ನ ಬಿಟ್ಟಾಗ ನಾವು ಇಬ್ರು ನೀವು ನಮಗೆ ಬಿಡಂಗಿಲ್ಲ, ನಾವು ನಿಮ್ ಬಿಡಂಗಿಲ್ಲ. ಈ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಡೋದು ಬಿಟ್ಬಿಡಿ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ನೀವು ನಿಮ್ಗೆ ಹೊಂದ್ಕೊಂಡಂಗೆ ಆಯ್ತದೆ. ಸ್ಟೇಟ್ಮೆಂಟ್ ಪೇಪರ್ ಅಲ್ಲಿ ಬರ್ಬೋದಷ್ಟೇ, ಪೇಪರ್ಗೆ ಏನಾದ್ರು ಅನುಕೂಲ ಆಗ್ಬೋದಷ್ಟೇ, ಒಂದಿನ ನ್ಯೂಸ್ ಆಗ್ಬೋದಷ್ಟೇ. ಅದರಿಂದ ಏನು ಪ್ರಯೋಜನ ಆಗುದಿಲ್ಲ. ನೀವು ಬನ್ನಿ, ನಮ್ಮ ಮನೆ ಒಳಗಡೆ ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಏನ್ ಬೇಕಾದ್ರೂ ಗುದ್ದಾಡಿ, ನಾವು ಚೀಫ್ ಮಿನಿಸ್ಟರ್ ಕರ್ಕೊಂಡು ಹೋಗಿ ದುಡ್ಡು ಯಾವ ರೀತಿ ತರಬೇಕು, ಏನಾದ್ರು ಒಂದು ದಾರಿ ಹುಡುಕಿ ಸಹಾಯ ಮಾಡೋಣ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ, ನಾನು ಸತೀಶು ಬೋಸರಾಜು ನಿಮ್ ಜೊತೆ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟು ಮುಚ್ಚಿಗೆ ಮಾತಾಡೋಣ. ಒಳ್ಳೇದಾಗ್ಲಿ. ನಿಮ್ ಸಮಸ್ಯೆಗೆ ಆದಷ್ಟು ಜಲ್ದಿ ಪರಿಹಾರ ಹುಡುಕ್ತೀನಿ. ನಮಸ್ಕಾರ. ಆಫೀಸರ್ ಕರ್ ಮಾತಾಡ್ತೀನಿ ಪಾಪ. ನೀನು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.